ಫಸ್ಟ್ ಟೈಮ್ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇರುವಂತದ್ದು. ಸೊ ಡೇಟ್ ಅಬ್ಸರ್ವ್ ಮಾಡಿ ಮೊದಲು 13/1/2026 ಅಂತ ಇದೆ. ಇಟ್ಸ್ ಎ ಫ್ರೆಶ್ ಅಪ್ಡೇಟ್ ಇದು. ಈಗಾಗಲೇ ತುಂಬಾ ಜನ ನೋಡಿರ್ಬೋದು. ಬಟ್ ಇಲ್ಲಿ ಒಂದು ವಿಶೇಷತೆಯನ್ನು ಏನ್ ಕೊಡಿದ್ದಾರೆ ಅಂತಂದ್ರೆ, ಸೊ ಪ್ರೀವಿಯಸ್ ಇಯರ್ಸ್ ಎಲ್ಲ ಈ ರೀತಿಯಾಗಿ ಪ್ರಕಟಣೆ ಬಂದ ನಂತರದಲ್ಲಿ ಅಲ್ಲಿ ಪ್ರಸ್ತುತ ನಡೆದಂತ ಟಿ ಎಕ್ಸಾಮ್ ನ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಈ ಪ್ರೀವಿಯಸ್ ದಿನ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಲಿಂಕ್ಸ್ ಎಲ್ಲ ಅವರು ಅಪ್ಡೇಟ್ ಮಾಡ್ತಾ ಇರಲಿಲ್ಲ, ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ಯಾವ ಒಂದು ಪ್ರಮುಖವಾದ ಅಪ್ಡೇಟ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು. ದಟ್ ಈಸ್ CSC ಸೆಲ್ ಇಂದ ಬಂದಿರತಕ್ಕಂತ ಒಂದು ಅಫಿಷಿಯಲ್ ಪ್ರಕಟಣೆ ಇದು. ನೋಡಿ ಏನ್ ಹೇಳಿದ್ರೆ ನೋಡೋಣ ಈ ಒಂದು ಪ್ರಕಟಣೆಯಲ್ಲಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಫಲಿತಾಂಶವನ್ನ ಈಗಾಗಲೇ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಲಾಗಿದೆ. ಸೊ STS ಕರ್ನಾಟಕ ಅಂತ ಕೊಡ್ತು ಅಂತಂದ್ರೆ ನಿಮಗೆ ಅದು ಮೇನ್ ಲಿಂಕ್, ಅಫಿಷಿಯಲ್ ಲಿಂಕ್ ಓಪನ್ ಆಗುತ್ತೆ, ಅಲ್ಲಿ ನೀವು ಚೆಕ್ ಮಾಡಬಹುದು ರಿಸಲ್ಟ್ ಅನ್ನ. ಹಾಗೇನೆ ಫಾರ್ ದ ವೆರಿ ಫಸ್ಟ್ ಟೈಮ್ ಟಿ ಎಕ್ಸಾಮ್ ನಡೆದಂತ ಅದೇ ದಿನ ಟಿ ಕೀ ಆನ್ಸರ್ಸ್ ಅನ್ನು ಬಿಡುಗಡೆ ಮಾಡಿದ್ರು. ಅರ್ಹತಾ ಅಂಕಗಳನ್ನು ಪಡೆದಂತ ಅಭ್ಯರ್ಥಿಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇಲ್ಲಿ ಒದಗಿಸಲಾಗಿದೆ. ತುಂಬಾ ಜನ ಕೇಳ್ತಾ ಇದ್ರು ಟಿ ಸರ್ಟಿಫಿಕೇಟ್ ಯಾವಾಗ ಬಿಡ್ತಾರೆ ಸರ್ ಅಂತ. ಡಿಸೆಂಬರ್ 7ನೇ ತಾರೀಕು ಏನೋ ಒಂದು ಎಕ್ಸಾಮ್ ಕಂಡಕ್ಟ್ ಆಗಿತ್ತು, ಟಿ ಎಕ್ಸಾಮಿನೇಷನ್. ಅದರ ಒಂದು ಪ್ರಮಾಣ ಪತ್ರಗಳು ಈಗ ವೆಬ್ಸೈಟ್ ನಲ್ಲಿ ಲಭ್ಯ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ನೇರವಾಗಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮಗೆ ಸ್ಟ್ರೈಟ್ ಅವೇ ಒಂದು ವಿಂಡೋ ಓಪನ್ ಆಗ್ಬಿಡುತ್ತೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಪ್ರತಿಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೇನೆ ನಿಮ್ಮ ಪ್ರಮಾಣ ಪತ್ರದ ನೈಜತೆಯನ್ನು ಚೆಕ್ ಮಾಡಬೇಕು ಅಂತ ಕಂಡು ಬಂದ್ರೆ ನಿಮ್ಮ ಪ್ರಮಾಣ ಪತ್ರದಲ್ಲಿ ಒಂದು QR ಕೋಡ್ ಸ್ಕ್ಯಾನರ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅದರ ನೈಜತೆ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ತಮ್ಮ ಅರ್ಹತಾ ಪ್ರಮಾಣ ಪತ್ರಗಳನ್ನು ಮುದ್ರಿಸಿಕೊಳ್ಳಬಹುದಾಗಿದೆ ಅಂತ ಹೇಳಿದ್ದಾರೆ. ನೀವು ಹೇಗೆ ರಿಸಲ್ಟ್ ನೋಡಬೇಕಾದ್ರೆ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತ್ ನ ಕೊಟ್ಟರು, ಸೊ ಅದೇ ರೀತಿ ಇಲ್ಲೂ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2014ರಿಂದ 2025ರ ತನಕ ನಡೆದಂತ ಎಲ್ಲಾ ಟಿ ಪರೀಕ್ಷೆಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇನ್ನೊಂದ್ಸಲ ಓದ್ತೀನಿ ಬೇಕಾದ್ರೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2014ರಿಂದ 2025ರ ತನಕ ನಡೆದಂತ ಎಲ್ಲಾ ಟಿ ಪರೀಕ್ಷೆಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇದೇ ಲಿಂಕಿನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್ ಇದು. ತುಂಬಾ ಜನ ಸರ್ ನಾವು ಮುಂಚೆ 2014-15ರಲ್ಲೇ ನಾವು ಮಾಡ್ಕೊಂಡಿದ್ವಿ ಟಿಯನ್ನ, ಹಿಂಗೆ ನಮ್ಮ ಹತ್ರ ಈ ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಅವೈಲೇಬಲ್ ಇರತಕ್ಕಂಥ ಸರ್ಟಿಫಿಕೇಟ್ಸ್ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆರಂಭದಲ್ಲಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಕೇವಲ 7 ವರ್ಷಗಳ ಅವಧಿಗೆ ಮಾತ್ರ ಮಾನ್ಯತೆಯನ್ನು ನೀಡಲಾಗಿತ್ತು. ಆಮೇಲೆ ಅದು ವೆಬ್ಸೈಟ್ ನಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಸೊ ಒಂದು ಆಫೀಸ್ ಅಂತ ನೇಮಕ ಮಾಡ್ತಿದ್ರು, ಆ ಒಂದು ಕಚೇರಿಗೆ ಹೋಗ್ಬಿಟ್ಟು ಆಫ್ಲೈನ್ ನಲ್ಲೇ ಆ ಒಂದು ಪ್ರಮಾಣ ಪತ್ರವನ್ನ ತಗೊಳ್ಬೇಕಿತ್ತು, ಸಿಗ್ನೇಚರ್ ಹಾಕಿ, ಹಂಗೆಲ್ಲ ಇತ್ತು ಅವಾಗ. ಅದಾದ ಕೆಲವು ವರ್ಷಗಳ ನಂತರದಲ್ಲಿ ಯಾವಾಗ ಪ್ರಮಾಣ ಪತ್ರಗಳ ಒಂದು ಮಾನ್ಯತೆ ಜೀವಿತಾವಧಿಯವರೆಗೆ ಮಾಡಿದ್ರು, ಸೊ ಅಲ್ಲಿಂದ ವೆಬ್ಸೈಟ್ ನಲ್ಲೇ ಅವರು ತಮ್ಮ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಅರ್ಹತಾ ಪ್ರಮಾಣ ಪತ್ರವು ಅಭ್ಯರ್ಥಿಯ ಜೀವಿತಾವಧಿಯವರೆಗೆ ಮಾನ್ಯತೆಯನ್ನ ಹೊಂದಿರುತ್ತದೆ ಅಂತ ತಿಳಿಯಪಡಿಸಲಾಗಿದೆ. ನೋಡಿ ಇಲ್ಲಿ, ಸೊ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನ ಹೊಂದಿರುತ್ತೆ ಈ ಅರ್ಹತಾ ಪ್ರಮಾಣ ಪತ್ರ. ಸೊ ಏನಕ್ಕೆ ಅಂದ್ರೆ ಈಗ ಪ್ರೀವಿಯಸ್ ತುಂಬಾ ವರ್ಷಗಳ ಹಿಂದೆನೆ ಮಾಡ್ಕೊಂಡಂತ ಪ್ರಮಾಣ ಪತ್ರಗಳು ಅಲ್ಲಿ ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿರಲ್ಲ. ಹಾಗಾಗಿ ಇವಾಗ ಏನ್ ಬರ್ತಾ ಇದೆ QR ಕೋಡ್ ಜನರೇಟೆಡ್ ಸರ್ಟಿಫಿಕೇಟ್ಸ್, ಅಲ್ಲಿ ಇವೆಲ್ಲ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಯಾರು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡ್ಕೊಂಡಿದ್ರು 2014 ಮತ್ತೆ ಆ ಒಂದು ಕಾಲಘಟ್ಟದಲ್ಲಿ, ಸೊ ಅವ್ರಿಗೆ ಅವಕಾಶವನ್ನ ಮಾಡಿದ್ದಾರೆ. ಏನ್ ಲಿಂಕ್ ಇದೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತು ಅಂತಂದ್ರೆ ಸೊ ನಿಮಗೆ ನಿಮ್ಮ ಎಲ್ಲಾ ಹಳೆಯ ವರ್ಷದ ಪ್ರಶ್ನೆ ಇದು ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾನು ಅವಾಗಲೇ ಹೇಳಿದಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನಾನು, ಅದನ್ನ ಕ್ಲಿಕ್ ಮಾಡಿ ಸೊ ನೀವು ನಿಮ್ಮ ಪ್ರಮಾಣ ಪತ್ರವನ್ನ ಪಡ್ಕೊಳ್ಳಿದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಇದೆಯಲ್ಲ, ಈ ತರ ವಿಂಡೋ ಓಪನ್ ಆಗುತ್ತೆ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿ, ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಕೊಡ್ತು ಅಂತಂದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ನೀವೆಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ನಿಮ್ಮ ಪ್ರಮಾಣ ಪತ್ರವನ್ನ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಬಹಳ ಪ್ರಮುಖವಾದಂತ ಅಪ್ಡೇಟ್ ಅಂತ ನಂಗೆ ಅನಿಸ್ತು, ಹಾಗಾಗಿ ಸೊ ನಮ್ಮ ವಾಹಿನಿಯಿಂದ ಹೇಳಿದೆ. ಸೊ ಧನ್ಯವಾದ. ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದ್ರೆ ಈ ಮೊದಲನೇ ತುಂಬಾ ವರ್ಷಗಳ ಹಿಂದೆ 2014, 15, ಸೊ 16 ಅಂತೇಳಿ ಈ ಕಾಲಘಟ್ಟದಲ್ಲಿ ಯಾರು ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಂಚೂರು ಮ್ಯಾಕ್ಸಿಮಮ್ ಶೇರ್ ಆಗಲಿ ಅಂತ ನನ್ನ ಉದ್ದೇಶ ಅಷ್ಟೇ. ಎಲ್ಲರಿಗೂ ಇದು ಗೊತ್ತಾಗ್ಲಿ. ಥ್ಯಾಂಕ್ ಯು ಸೊ ಮಚ್.